ಒಂದೇ ಟಿಪ್ಸ್ ಇಲ್ಲ 3 ಟಿಪ್ಸ್ ಬೇಕು ಇದಕ್ಕೆ. ಇನ್ನು 2 ಬ್ಯಾಲೆನ್ಸ್ ಐತೆ, ಬೇಗ ಕೊಟ್ಬಿಡು. ಯಾರವ್ರ ಎಲ್ಲಿ ಅವರೇ ಸುಳ್ಳು ಹೇಳ್ತ್ಯಾ? ತಿನ್ನಮ್ಮ, ಬಿಸಿದು ಒಂದೊಂದು ತಿನ್ನು ಅಮ್ಮ. ನಿನಗೆ ಎಲ್ಲ ವೆರೈಟಿ ಹಣ್ಣು ತಂದಿದ್ದೀನಿ. ನಿಧಾನ ತೆಗೆದು ಇದು ಮಾಡಬೇಕು. ಹೆಂಗೆ ಗಜ್ಜಿ ಬಿಜ್ಜಿ ಮಾಡಬೇಡ. ನಿನ್ನೆ ತುಂಬ ಜನ ವಿಡಿಯೋದಲ್ಲಿ ನೋಡೋದು ಕಣಪ್ಪ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇದನ್ನೆಲ್ಲ ಮೊದಲು ಹಳ್ಳಿಲಿ ಹಂಗೆ ತಿಂತಾಯಿದ್ದೋ, ಇವತ್ತು ದುಡ್ಡು ಕೊಟ್ಟು ತಿಂತಾ ಇದ್ದೀವಿ ಅಷ್ಟೇ. ಇದು ಮೇಲೆ ಗಾಯ ಪೂರ್ತಿ ವಾಸಿಯಾಗಿದೆ. ಸುಟ್ಕೊಂಡಿರೋ ಗಾಯ ಇದು. ಸೊ ಫುಲ್ಲು ಎಂಡೆಗೆ ಬಂದಿದೆ ನೋಡಿ. ಮತ್ತು ಈ ಗಾಯನೂ ವಾಸಿಯಾಗಿದೆ. ಸ್ವಲ್ಪ ನೆನ್ನೆನ ಮೊಸರು ಮುಚ್ಚಿತ್ತು, ಮಜ್ಜಿಗೆ ಮಾಡೋಣ ಅಂತ ಬಾಟ್ಲಿಗೆ ಹಾಕ್ಬಿಟ್ಟು ಅಳ್ಳಾಡಿಸ್ತಾ ಇದ್ರೆ ಇವನು ನೋಡಿ ರಿಯಾಕ್ಷನ್ ಹೆಂಗೆ ಕೊಡ್ತಾವನೆ. ಏನಿದು ಅಂತ. ಏನಪ್ಪ ಅವನಿಗೆ ಭಯ ಆಗ್ತೈತೆ. ಏನೋ ಇದು ಅಂತ. ಏನಪ್ಪ ಬೇಕಾ? ಆಟ ಆಡ್ತೀಯಾ? ಏನಿದು? ಇವನಿಗೆಲ್ಲ ಹೊಸದಾಗಿ ಕಾಣಿಸ್ತೈತೆ. ಇನ್ನೂ ಚಿಕ್ಕವನಲ್ಲ, ಏನೋ ಗೊತ್ತಾಗ್ತದೆ ಅವನಿಗೆ. ಯಾವ್ದಕ್ಕೂ ಓಡ್ಬಿಟ್ಟ. ಏನು ನೋಡ್ತಾ ಇದೆಯೋ ರಿಂಕು? ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು 150ನೇ ದಿನದ ಬ್ಲಾಗು. ಸೊ ಬೆಳಗ್ಗೆ ರೆಡಿಯಾಗಿದ್ದೀನಿ ಪೂರ್ವಿ ನೋಡೋದಕ್ಕೆ ಹೋಗೋಕ್ಕೆ. ಅವನು ಏನೋ ಒಂದು ಕೇಳಿದ್ದಾನೆ. ಏನಂತ ಹೇಳಿದ್ರೆ, ಮಮ್ಮಿ ವೆರೈಟಿ ಹಣ್ಣುಗಳು ಬೇಕು ಮಮ್ಮಿ ನನಗೆ ತಿನ್ನೋದಕ್ಕೆ ಅಂತ. ಇಷ್ಟು ದಿನ ಅದು ಇದು ಕೇಳ್ತಾಯಿದ್ದೆ. ಬೇರೆದು ಯಾವುದೋ ಆರ್ಟಿಫಿಷಿಯಲೆಲ್ಲ ನಂಗೆ ಒಂದು ಚೂರು ಇಷ್ಟ ಇರ್ತಿರ್ಲಿಲ್ಲ ಕೊಡ್ಸೋಕ್ಕೆ. ಅಂಥವನ್ನೆಲ್ಲ ಕೇಳ್ತಿದ್ದೆ. ನಂಗೆ ಕೊಡಿಸಲ್ಲ, ನ್ಯಾಚುರಲ್ ಆಗಿರೋ ಫ್ರೂಟ್ ಜ್ಯೂಸು ಅಂಥವು ತಿನ್ನು ಅಂತ ಹೇಳ್ದು ಬೈತೈತೆ. ಬಟ್ ಏನೋ ಗೊತ್ತಿಲ್ಲ, ಇವತ್ತು ವೆರೈಟಿ ಹಣ್ಣುಗಳ್ನ ಈ ನಡುವೆ ನಾನು ಟೇಸ್ಟ್ ಮಾಡಿ ಅವನಿಗೂ ತೊಗೊಂಡೋಗಿ ಕೊಡ್ತಾಯಿದ್ದೆ. ಇವಾಗ ಅವನೇ ಕೇಳ್ದ, ಮಮ್ಮಿ ನೀನು ಮಾರ್ಕೆಟ್ಗೆ ಹೋಗ್ಬಿಟ್ಟು ವೆರೈಟಿ ಹಣ್ಣು ತೊಗೊಂಡು ಬಾ ಅಂತ. ಇಷ್ಟು ದಿನ ಅದು ಇದು ತಿಂತಿದ್ಯಾ ಅಂತ ಬೈತಾಯಿದ್ದೆ. ಸೊ ಇವತ್ತು ಮಾರ್ಕೆಟ್ಗೆ ಹೋಗ್ಬಿಟ್ಟು ಒಳ್ಳೆ ನ್ಯಾಚುರಲ್ ಫುಡ್ ತಗೊಂಡು ಬಾ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಹೊರಟಿದ್ದೀನಿ. ನಾನಿವಾಗ KR ಮಾರ್ಕೆಟ್ ಹೋಗ್ತಾಯಿದ್ದೀನಿ ಹಣ್ಣುಗಳು ತಗೊಬರೋದಕ್ಕೆ. ಅದು ವೆರೈಟಿ ಫ್ರೂಟು ಏನೇನು ಸಿಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಇರಿ. ಇದು ಅಜಿಯೋದಲ್ಲಿ ತಗೊಂಡಿರೋ ಟೀ ಶರ್ಟು ಹೆಂಗಿದೆ ಅಂತ ಹೇಳಿ. ಅವತ್ತಿಂದ ಹಾಕೊಳ್ಳೋಕ್ಕಾಗಿಲ್ಲ ನಾನು. ಸೊ ಈ ಟೀ ಶರ್ಟು ಒಂಥರ ಡಿಫ್ರೆಂಟ್ ಆಗೈತೆ. ಫುಲ್ಲು ಕಾಟನ್ ಟೀ ಶರ್ಟು. ಆ್ಯಕ್ಚುಲಿ ನನಗೆ ಕಾಟನ್ ಬಟ್ಟೆಗಳಂದರೆ ತುಂಬ ಇಷ್ಟ. ಆಮೇಲೆ ಫುಲ್ ಟೀ ಶರ್ಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು 3/4 ಇದೆ. ಬಿಟ್ಟರೆ ಫುಲ್ಲು ಬರೋಲ್ಲ, ಮುಕ್ಕಾಲು ಭಾಗ ಬರುತ್ತೆ ಅಷ್ಟೇ. ಕೆಲವೊಂದಷ್ಟೇ ಈ ಥರದ್ದು ತೊಗೊಳ್ತೀನಿ. ನಾನು ಜಾಸ್ತಿ ಫುಲ್ ಟೀ ಶರ್ಟೇ ಯೂಸ್ ಮಾಡೋದು ಹೊರಗಡೆ ಹೋದಾಗ. ಯಾಕಂದರೆ ಫುಲ್ಲು ಬಿಸಿಲು ಡಸ್ಟು ಎಲ್ಲ ಇರುತ್ತಲ್ಲ, ಕೈಯೆಲ್ಲ ಫುಲ್ಲು ಟ್ಯಾನ್ ಆಗಿಬಿಟ್ಟು ಫುಲ್ಲು ಬ್ಲ್ಯಾಕಿ ಆಗಿಬಿಡ್ತೀನಿ. ಇವಾಗ ಇರೋದೇ ಬ್ಲ್ಯಾಕಿ. ಹೋಗಿ ನಾನು ಬಿಸಿಲಿಗೆ ಹೋದರೆ ಇನ್ನೂ ಬ್ಲ್ಯಾಕಿ ಆಗಿಬಿಟ್ಟು ಆಮೇಲೆ ಫೋನಲ್ಲೂ ಕಾಣಿಸಲ್ಲ, ವೀಡಿಯೋದಲ್ಲೂ ಕಾಣಿಸಲ್ಲ. ಒಂದೊಂದು ಸಾರಿ ನನ್ನ ಮಗ ತುಂಬ ಬಿಸಿಲಿಗೆ ಹೋಗಿ ಬಂದಾಗ ಹೇಳ್ತಾನೆ, ಮಮ್ಮಿ ಬ್ಲ್ಯಾಕಿ ಆಗಿಬಿಟ್ಟಿದ್ದೆ ಮಮ್ಮಿ ಅಂತ. ಹಂಗೆ ಬಿಸಿಲಿಗೆ ಹೋಗ್ಬಿಟ್ರೆ ಹಂಗೆ. ಯಾಕಂದರೆ ತುಂಬ ದಿನ ಮನೇಲೇ ಇರ್ತೀವಿ. ಅಂದರೆ ತುಂಬ ವರ್ಷಗಳಿಂದ ಮನೇಲೇ ಇದ್ದೀವಿ. ಹೊರಗಡೆ ಹೋದಾಗ ಸಡನ್ಲಿ ಅದು ಹಂಗೇ ಬಿಸಿಲು ಬಿದ್ದಿದ ತಕ್ಷಣ ಮೈ ಮೇಲೆ ಫುಲ್ಲು ಟ್ಯಾನ್ ಆಗುತ್ತೆ, ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಡ್ತೀವಿ. ಯಾಕಂದರೆ ಮೊದಲೆಲ್ಲ ಹಳ್ಳಿ ಕೆಲಸ ಮಾಡೋವಾಗಲೂ ಫುಲ್ಲು ಬ್ಲ್ಯಾಕೇ ಇದ್ದಿದ್ದು ನಾನು. ಇವಾಗೇನು ಮನೇಲಿರೋ ಸ್ವಲ್ಪ ಒಂದು ಚೂರು ಕಲರ್ ಅಷ್ಟೇ ಇರೋದು. ಬಟ್ ಹೊರಗಡೆ ಹೋಗ್ಬಿಟ್ಟಂತೂ ಫುಲ್ಲು ಬ್ಲ್ಯಾಕೇ ಆಗಿಬಿಡ್ತೀನಿ. ರೇಟ್ ಹೇಳಿ ನನಗೆ. ಫೋಲ್ಡೆಲ್ಲ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇನ್ನೂ ಸ್ವಲ್ಪ ಲೆಂತ್ ಇರಲ್ವಾ ಇದು? ಲೆಂತು ಉದ್ದ ಬರಲ್ವಾ? ಅಲ್ಲ ಇಷ್ಟು ಚಿಕ್ಕ ಇದೆಯಲ್ಲ ಇದು, ಲೆಂತ್ ಉದ್ದ ಬರಲ್ವಾ? ಲಾಂಗು ಇಷ್ಟೇ. ಮಾರ್ಕೆಟಲ್ಲಿ ಫುಲ್ಲು ಮಳೆ ಬಂದು ಕೆಸರು ಆಗ್ಬಿಟ್ಟಿತ್ತು. ಕೆಸರು ಗದ್ದೆ ಥರ. ಅದ್ರ ಮೇಲೆ ನಿಧಾನಕ್ಕೆ ಹೋಗ್ತಿದ್ದೆ.
ಇಲ್ಲಿ ಏನೋ ಒಂದಿದೆ ಗಮನಿಸಿ, ಅದನ್ನು ಕಮೆಂಟ್ ಹಾಕಿ ನನಗೆ. ಯಾಕಂದರೆ ಅಲ್ಲಿ ಇರೋದ್ರ ಮೇಲೆ ಚರ್ಮ ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ಅಪ್ಪ ನೋಡೋಕ್ಕೆ ಭಯ ಆಗ್ಬಿಡ್ತು ನನಗೆ. ನನ್ನ ಮಗನಿಗೋಸ್ಕರ ಒಂದು ಹಣ್ಣು ಹುಡ್ಕೋಕೆ ಹೋಗಿದೆ ಮಾರ್ಕೆಟ್ಗೆ. ಯಪ್ಪ ಸಿಕ್ಕಾಪಟ್ಟೆ ಹುಡುಕಿ ಸಾಕಾಯಿತು. ಸೈಜು ಸ್ವಲ್ಪ ಸ್ಕಿನ್ ಸ್ಕ್ರ್ಯಾಚ್ ಎಲ್ಲ ಆಗಿದೆ ಅಂತನಾ? ಮಾವಿನಕಾಯಿ ಎಷ್ಟು ಕೆಜಿ? ಈಗ ಹೇಳಿ, ಫೈನಲ್ ರೇಟ್ ಹೇಳಿ. ಅಷ್ಟೇ 170 ಕೊಡಿ. ಅಯ್ಯೋ ಇದೇನು ಗಾಡಿ ಮೇಲೆ ಬರಂಗೆ ಬರ್ತಾವ್ರೆ ಅವರು. ಸರಿ ಸರ್, ಬರ್ತೀನಿ. ಓಕೆ. ಸರ್ ಅದೆಷ್ಟು? ಅದು 220 kg, 4 kg. 4 kg ಎಷ್ಟು? 60. ಕೊಡಿ ಅದನ್ನು. ಸರ್ ಹಾಫ್ ಕೆಜಿ ಕೊಡಿ, ಹಾಫ್ ಕೆಜಿ. ಭಾನುವಾರ ಬೇರೆ ಹೋಗ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಜನ ಬರ್ತಾರಂತ ಭಯಕ್ಕೆ ಏನು ಮಾಡಿದ್ದೀನಿ, ಬೆಳಗ್ಗೆ ಟಿಫನು ತಿಂದಿಲ್ಲ, ಏನೂ ಇಲ್ಲ, ಬೇಗನೆ ಹೊರಟ್ಬಿಟ್ಟೆ ಇಲ್ಲಿಂದ. ಸೊ ಹೋಗಿ ಹಣ್ಣೆಲ್ಲ ತಗೊಂಡು ಮತ್ತು ರಿಟರ್ನು ಬೇಗನೆ ಬಂದ್ಬಿಟ್ಟೆ. ಒಂದು 11:30 ಅಷ್ಟರಲ್ಲಿ ಮಾರ್ಕೆಟ್ ಬಿಟ್ಬಿಟ್ಟು ತಗೊಂಡು ಬನ್ನಿ. ಏನು ಫ್ರೂಟು ನೇಮ್ ಹೇಳಿ, ಇದ್ರದ್ದು ನೇಮ್. ಲಿಚ್ಚಿ ಟೇಸ್ಟ್ ಮಾಡ್ಬೋದಾ? ಮಾಡ್ಬೋದಾ? ಓಕೆ. ಬೇಕೇನು ಕಹಿ ಇದು ಮೇಲೆ. ಸರ್ ಚಕೋತಣ್ಣಲ್ಲ ಇದು ಎಷ್ಟಿದು? ಒಂದು ಪೀಸ್ 50 ರೂಪಾಯಿ ಮೇಡಮ್. ಇದು ಸ್ವೀಟ್ ಇರುತ್ತಾ? ಗೊತ್ತಿಲ್ಲ ನಿಮಗೆ, ತಿಂದಿಲ್ಲ? ಓಕೆ, ಒಂದು ಕೊಡಿ ನೋಡೋಣ. ಒಂದು ಕಲರ್ ಇರೋದು ಕೊಡಿ. ಅಯ್ಯೋ, ಈ ಚಕೋತ ಹಣ್ಣು ಯಾಕೆ ತೊಗೊಂಡೋದ್ನೋ ಅನ್ಸ್ಬಿಡ್ತು ನನಗೆ. ಕುಯ್ದ್ಬಿಟ್ಟು ತಿನ್ನಕ್ಕೆ ಹೋದ್ರೆ ಕಹಿ. ನನಗೆ ಗೊತ್ತೇ ಇಲ್ಲ ಚಕೋತ ಹಣ್ಣು ಹಿಂಗಿರುತ್ತೆ ಅಂತ. ನಾನು ಲೈಫಲ್ಲೇ ಫಸ್ಟ್ ಟೈಮ್ ಟೇಸ್ಟ್ ಮಾಡಿಬಿಟ್ಟು ವಾಂತಿ ಬಂದಂಗೆ ಆಗ್ಬಿಡ್ತು. ಹತ್ತಿ ಹಣ್ಣಲ್ಲ ಇದು? 50 ರೂಪೀಸ್ ಇದು. ಇದನ್ನೆಲ್ಲ ಮೊದಲು ಹಳ್ಳಿಲಿ ಹಂಗೆ ತಿಂತಾಯಿದ್ದೋ, ಇವತ್ತು ದುಡ್ಡು ಕೊಟ್ಟು ತಿಂತಾ ಇದ್ವಿ ಅಷ್ಟೇ. ಹಾಂ, ಇರಲಿ. ಸರ್ 100 ಕೊಡ್ಲಾ? ಇಲ್ಲ ಸರ್.
ಆ ಸೆಂಟ್ರಲ್ ಇದೆಯಲ್ಲ ಅದೇ. ಹಾಂ ಅದೇ ಅದೇ. ಸರಿ ಸರ್ ಪ್ಯಾಕ್ ಮಾಡಿ. ಪೌಚು ಚೆನ್ನಾಗಿಲ್ಲ, ಮುರಿದೋಗ್ಬಿಟ್ಟಿತ್ತು ಪೌಚು ಮೊಬೈಲ್ದು. ನೀನು ಎತ್ತಬೇಕು. ಹಾಂ ಕೂಚು ಅಲ್ಲಿ ಏನೇನು ಬೇಕೋ ಏನಾಯ್ತು ನೋಡ್ಕೊಂಡು ಹಣ್ಣು ತಿನ್ನು. ಏಯ್ ಅಲ್ಲೆಲ್ಲ ಇದನ್ನ ಮಾಡಬೇಡ, ನೀಟಾಗಿ ನಿಲ್ಲಿಸು ಸಾಕು. ಆಯ್ ಮಾಡೋ, ಆಯ್ ಅಂತ ಹೇಳು. ಬಾಯಿ ಇಲ್ವಾ ನಿನಗೆ? ನಿನ್ನೆ ಅಲ್ಲಪ್ಪ ನಿನ್ನ ಫೇವ್ರೇಟ್ ಇರಲಿ. ನಿನ್ನೆ ತುಂಬ ಜನ ವೀಡಿಯೋದಲ್ಲಿ ನೋಡೋದು ಕಣಪ್ಪ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಮಮ್ಮಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳು. ನಾನು ಯಾಕೆ ಹೇಳಿ, ನೀನು ಹೇಳ್ಬೇಕು. ಗುಡ್ ಬೈ ತಾನೆ ನೀನು. ಅಯ್ಯೋ ಪೌಚ್ ನೋಡೋದಿರ್ಲಿ ಹೇಳು. ನಮ್ಮ ಮಮ್ಮಿ ವಿಡಿಯೋ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳು. ನಿನ್ನ ವಿಡಿಯೋ ಹಳೆ ವಿಡಿಯೋ ಎಲ್ಲ ನೋಡ್ಬಿಟ್ಟು ನಗ್ತಾರೆ ಗೊತ್ತಾ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸಮಸ್ಯೆ ಇದೆ ಅಂತ ಹೇಳಿದ್ದಲ್ಲ, ಅದಕ್ಕೆ ಎಲ್ಲ ನಗೋರು ಗೊತ್ತಾ. ಹೇಳು ಪೂರ್ವಿ ಬಾಮ ಇಲ್ಲಿ ಬಾಮ ಓದ್ಬಿಡ್ತಾ ಆ ಕಡ್ಡಿ. ಹೇಳು ನಮ್ಮ ಮಮ್ಮಿ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳು. ನಮ್ಮ ಮಮ್ಮಿ ವಿಡಿಯೋಗೆ ಸಪೋರ್ಟ್ ಮಾಡಿ. ಅಯ್ಯಪ್ಪ ಕೈ ಆಪರೇಷನ್ ಆಗಿರೋದು. ಅಯ್ಯಪ್ಪ ವೇಟ್ ಬಿಡ್ತಾರ. ಅಮ್ಮ ನಿನಗೆ ಎಲ್ಲ ವೆರೈಟಿ ಹಣ್ಣು ತಂದಿದ್ದೀನಿ. ನಿಧಾನ ತೆಗೆದು ಇದು ಮಾಡಬೇಕು. ಹೆಂಗೆ ಗಜ್ಜಿ ಬಿಜ್ಜಿ ಮಾಡಬೇಡ. ಮಜ್ಜಿಗೆ ತಂದಿದ್ದೆ ನೋಡು, ಬಾಟ್ಲಿ ತಕ್ಕೊಡಿಲಿ. ಅಲ್ಲೈತೆ ನೋಡಿ ಮಜ್ಜಿಗೆ ಬಾಟ್ಲಿ. ಯಪ್ಪ ನೀನೇ ತಗೋಬೇಕು, ನಂಗೆ ಹೊಟ್ಟೆ ಸಿಗ್ತೈತೆ. ಊಟ ಮಾಡಿಲ್ಲ ಆಗಲೇ 1 ಗಂಟೆ ಆಯಿತು. ಕುಡಿಲಿ ಮಜ್ಜಿಗೆ, ನಾನು ಕುಡಿಬೇಕು. ಮಜ್ಜಿಗೆ ಮಾಡ್ಕೊಂಡು ಬಂದು ನೀರು ಕುಡಿತೀಯಾ? ಕುಡಿಕೋ. ಮನೇಲಿ ಸ್ವಲ್ಪ ನೆನ್ನೆ ಮೊಸರು ಮಿಕ್ಕಿತ್ತು, ವೇಸ್ಟ್ ಆಗಬಾರ್ದು ಅಂತೇಳಿ ಮಜ್ಜಿಗೆ ಮಾಡ್ಕೊಂಡು ಬಂದು ಕುಡಿ. ಹಾಂ ತಿನ್ನಮ್ಮ, ಬಿಸಿದು ಒಂದೊಂದು ತಿನ್ನು. ಚೆನ್ನಾಯ್ತಲ್ಲ. ನನ್ನ ಮಗನೇ ಮಾರ್ಕೆಟ್ಗೆ ಹೋಗಿ ಹುಡ್ಕೊಂಡು ಬಂದಿದ್ದೀನಿ ನಾನು. ಒಂದು ಥ್ಯಾಂಕ್ಸ್ ಹೇಳಲ್ಲ ಮಮ್ಮಿಗೆ? ಏನು ಥ್ಯಾಂಕ್ಸು? ಯೂಟ್ಯೂಬಲ್ಲಿ ನಿನಗೋಸ್ಕರ ವೀಡಿಯೋ ನೋಡೋರಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನೀನು. ನನಗೋಸ್ಕರ ವೀಡಿಯೋ ನೋಡೋರಿದ್ರೆ ನಮ್ಮ ಮಮ್ಮಿ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ಬೇಕು ನೀನು. ಹೇಳು. ಅಯ್ಯೋ ದೇವ್ರೆ, ಏನಣ್ಣಿದು? ಎಷ್ಟು ಚೆನ್ನಾಗಿದೆ ಅಂದರೆ ಪೂರ್ವಿ, ನಾನೇ ಇದಕ್ಕೆ ಫಿದಾಗ್ಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗೈತಿ ಬಣ್ಣು. ಇದೊಂದು ಸ್ವಲ್ಪ ಹಳೆಯದಣ್ಣಾಗಿದೆ. ನೀನು ನೋಡು, ನೀನು ತೋರಿಸು. ಸ್ವಲ್ಪ ದಿನ ಇಟ್ಟಂಗೆ ಆಗ್ಬಿಡುತ್ತೆ, ಕಲ್ಲ ಒಂಚೂರು ಚೇಂಜ್ ಆಗ್ತದೆ. ತುಂಬ ಚೆನ್ನಾಗೈತಿ ಇದು. ತಿಂತ ಇನ್ನೂ ತಿನ್ಬೇಕನ್ಸ್ತೈತಲ್ವಾ? ಅಷ್ಟು ಚೆನ್ನಾಗೈತೆ. ಸರಿ ಬಾಯ್, ಹೋಯ್ತೀನಿ. ಹೋಯ್ತೀನಿ ಬಿಡು. ಎಲ್ಲಿಗೆ? ನೀನು ಆಡ್ಸ್ಕೊಂಡು ಕೂತ್ಕೊತೀನಿ. ಬೆಳಗ್ಗೆ ಮಾರ್ಕೆಟ್ ಸುತ್ಕೊಬಂದು ಸಾಕಾಗೈತೆ ನನಗಿಲ್ಲಿ. ಏನು ಬೇಡ, ಏನು ಬೇಡ. ನೀನೇ ಬೇಡ, ನಾನು ಹೋಯ್ತೀನಿ. ನಾನು ಹೋಯ್ತೀನಿ, ಹೋಗು. ಬರೀ ಹಣ್ಣಿಗೋಸ್ಕರ ಕರೆದಿದ್ದೆ ನನ್ನ? ಮತ್ತೆ ಇನ್ನೇನಿಗೋಸ್ಕರ ಕರೆದೆ? ನಾನೇನೋ ನಿನ್ನೆ ಕೇಳಿದ್ನಲ್ಲ, ಏನು ಟಿಪ್ಸ್ ಕೊಡಬೇಕು ಅಂತ. ಏನು ಟಿಪ್ಸು? ಏನು ಬರ್ತಾ ಗುಟ್ಟೆ ಹೇಳು ಕಳ್ಳ. ಟಿಪ್ಸ್ ಕೊಡಬೇಕು, ಕೊಡು. ಇಲ್ಲಿ ಯಾರು ಇಲ್ಲ, ಕೊಡು. ಪಬ್ಲಿಕ್ ಇಲ್ಲ, ಕೊಡು. ಪಬ್ಲಿಕ್ ಇಲ್ಲ, ಕೊಡಮ್ಮ. ಅಮ್ಮ ನೋಡು, ಪಬ್ಲಿಕ್ ಯಾರು ಇಲ್ಲ. ಬೇಗ ಟಿಪ್ಸ್ ಕೊಟ್ಬಿಡು. ಕೊಟ್ಬಿಡು ಬೇಗ. ಕೊಡ್ಬೇಕಪ್ಪ ನೀನು. ಸರಿ ಇಲ್ಲ ನೀನು ಹಂಗೆ ನೋಡಿ ಬರಲ್ಲ ಇನ್ನು ದಿನ ಅಷ್ಟೇ. ನಾನು ಒಂದು ಟಿಪ್ಸ್ ಕೊಡು. ಏನು ಇಲ್ಲ, ಸುಮ್ಮನೆ ಡ್ರಾಮಾ ಹೊಡಿಬೇಡ. ಟಿಪ್ಸ್ ಕೊಡು ಅಂತ ಕೇಳಿದ್ದು. ಅಯ್ಯೋ ಕೊಟ್ಬಿಡ್ತ. ಅಯ್ಯೋ ನಾಚಿಕೆ ಕೊಡ್ತದೆ. ಎಲ್ಲ ಈ ಕಡೆ ತಿರುಗು, ನಾನು ಕೊಡೋದು ಬೇಡವಾ ನಿನಗೆ? ಚಿಕ್ಕ ಮರಿ ಇದು. ಚಪ್ಪಲಿಯಲ್ಲಿ ತಕ್ಕೊಂಡು ಹೋಗೋಣ. ಬೇಗ ಕಟ್ ಮಾಡ್ತೀಯ ಸ್ವಲ್ಪ? ಈ ಎಣ್ಣೆ ಯಾವ್ದಂತಾನೆ ಸರಿ ಗೊತ್ತಿಲ್ಲ ನನಗೆ. ಇವತ್ತವರೆಗೂ ಕಟ್ಟೆ ಮಾಡಿದ್ದಿಲ್ಲ. ನೀನು ತಿಂದಿದ್ಯಾ ಮತ್ತೆ? ಯಾರು ತಿನ್ನೋದಿದೆ ಫಸ್ಟ್ ಟೈಮು? ಸೈಕಾ ಹೋದೆ. ಈ ಹಣ್ಣು ನೋಡಿ ಸೈಕೈತಿ ಇವಾಗ. ಅದೇ ಹೆಂಗಾಯ್ತು ಏನೋ ಗೊತ್ತಿಲ್ಲ. ಸೈಕಾಕಿತ್ತು. ಹೊಸ ಗಾಡಿ ನೋಡ್ಚಾ? ಅದು ಗಾಡಿ ತಗೊಂಡು ಏನು ಮಾಡ್ತೀಯಪ್ಪ ನೀನು? ನಾನೇನು ಮಾಡಲ್ಲಪ್ಪ. ಹಣ್ಣಾಗದ ಕಾಯ ಇದು ಗೊತ್ತಿಲ್ಲ.
ನನಗೂ ಗೊತ್ತಿಲ್ಲ. ನೋಡೋ ನೀರು ಏನಾಗದು ಅಂತ. ಅಯ್ಯೋ ಪಿಂಕ್ ಕಲರ್ ಐತೆ, ಹಣ್ಣಾಗೈತೆ ಹಂಗದ. ಟೇಸ್ಟ್ ನೋಡ ನೀರು. ಇದು ನೋಡು, ವಿಡಿಯೋ ತೋರಿಸು. ಚಕ್ಕೋತ ಹಣ್ಣು ಅಂತ ನಂಗೂ ಗೊತ್ತು, ಆದರೆ ಅದು ಕಾಯಲ್ಲಿ ಕುಯ್ಬೇಕು, ಹಣ್ಣಾಗ ಕುಯ್ಬೇಕು, ಯಾವಳಿಗೆ ಗೊತ್ತಿತ್ತಪ್ಪ. ಬಾ ಇವಾಗ ಎಲ್ಲಿಗೆ ಹೋಗ್ಬೇಕು? ಅಯ್ಯಪ್ಪ, ಮತ್ತು ತಿಂದರೆ ಬಾಯೆಲ್ಲ ಒಂಥರ ಕಹಿ ಕಹಿ ವಾಂತಿ ಬಂದ್ಬಿಡ್ತು. ಲೈಫಲ್ಲಿ ಫಸ್ಟ್ ಟೈಮ್ ತಿಂದಿದ್ದದನ್ನ. ಈ ಥರ ಒಂದು ಹಣ್ಣು ಟೇಸ್ಟ್ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ನನಗೆ. ಬಟ್ ಇಷ್ಟು ದಿನ ಆ ಹಣ್ಣು ಬೇರೆ ಥರ ಹಣ್ಣೆಲ್ಲ ಟೇಸ್ಟ್ ಮಾಡ್ತಿದ್ದೆ. ಇದು ಯಾವುದೋ ಒಂಥರ ಬಾಯೆಲ್ಲ ಒಂಥರ ಆಗ್ಬಿಟ್ಟು ಅಪ್ಪ, ಬಾಯಿ ವಾಂತಿ ಬರಂಗೆ ಆಯ್ತೈತೆ. ಇನ್ಮೇಲೆ ಮಾಡ್ಬಿಡ್ತೀವಿ. ಬಾ ಬಾ ವಾಂತಿ ಮಾಡ್ಬಿಡ್ತೀವಿ. ಬಾ ಎಲ್ಲಿಗೆ ಹೋಗೋಣ ಇವಾಗ? ಪಾರ್ಕು ಕರ್ಕೊಂಡು ಹೋಗಲ್ಲ, ನಾನು ಮನೆಗೆ ಹೋಗ್ತೀವಿ. ಮನೆಗೆ ಹೋಗ್ತೀವಿ. ಬಾಯ್ 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 ಬಾಯ್. ಮತ್ತೆ ಎಲ್ಲಿ ನಾನು ಟಿಪ್ಸ್ ಕೊಟ್ಟಿಲ್ಲ ನೀನು? ಒಂದೇ ಒಂದು ಸಾಲದು, ಇನ್ನೊಂದು ಕೊಡು. ಲಾಸ್ಟ್ ಇಲ್ಲ, ಇದು ಎರಡನೇದು. ಕೊಡು ಕೊಡು. ಇಲ್ಲ ಪಾರ್ಕ್ ಕರ್ಕೊಂಡು ಹೋಗಲ್ಲ ನೋಡು. ಒಂದು 20 ಕೊಡ್ಬೇಕು. ಕೊಡು ಕೊಡು, ಇಲ್ಲ ಬಿಟ್ಬಿಟ್ಟಿದ್ದೀನಿ. ಫೋನಲ್ಲಿ ಏನಾರು ಓದ್ಕೊಳ್ಳಿ. ಅಲ್ಲೋಡು ಹುಳ ಹೆಂಗೆ ಹೋಯ್ತೈತಲ್ಲಿ. ಆ ಹುಳ ಮನೆಗೆ ಬಂದ್ಬಿಟ್ಟಿತ್ತು, ರಿಂಕು ಹಿಡ್ಕೊಂಬಿಟ್ಟೈತ ಬಾಯಲ್ಲಿ. ಅಯ್ಯಪ್ಪ, ಕೈಯಲ್ಲಿ ಕಚ್ತದೆ ಅಂತವೆಲ್ಲ ಹಿಡ್ಕೊಬಾರ್ದು, ಅಲರ್ಜಿ ಆಗ್ಬಿಡ್ತೈತೆ. ಟಿಪ್ಸ್ ಕೊಡ್ಬೇಕಾ? ಒಂದೇ ಟಿಪ್ಸ್ ಇಲ್ಲ, 3 ಟಿಪ್ಸ್ ಬೇಕು ಇದಕ್ಕೆ. ಇನ್ನು 2 ಬ್ಯಾಲೆನ್ಸ್ ಐತೆ, ಬೇಗ ಕೊಟ್ಬಿಡು. ಯಾರವ್ರ? ಎಲ್ಲಿ ಅವರೇ? ಸುಳ್ಳು ಹೇಳ್ತ್ಯಾ? ಕಳ್ಳನ ಮಗನ. ಆಯ್ತು ಬಾ, ಹೊತ್ಕೊ ಬಾ. ಈ ಬ್ಯಾಗ್ನೆಲ್ಲ ಹಾಕೋದು, ಬ್ಯಾಗಿಂದ ಹಾಕು. ಜಿಪ್ ಸರಿಗೆ ಹಾಕು, ಬಾಟ್ಲು ಹೋಗ್ಬಿಡ್ತೈತೆ. ಬಾಟ್ಲು ಹೋಗ್ಬಿಡ್ತೈತೆ, ಸರಿಗೆ ಹಾಕು. ಮೊಬೈಲ್ ಸ್ಟ್ಯಾಂಡ್ ಎಲ್ಲ ಐತಪ್ಪ. ಎಲ್ಲಿ ತೋರಿಸು. ಏನಕ್ಕದು? ನಂಗೆ ಬೇಡ. ಬಾಗೋಣ. 15 ನಿಮಿಷ. ಬೇಗ ಬರಪ್ಪ ಪೂರ್ವಿ, ಬೇಗ ಬಾ, ಮನೆಗೆ ಹೋಗ್ಬೇಕು. ಸರಿ. ಪೂರ್ವಿ ಆಟ ಆಡಕ್ಕೆ ಹೋಗೋಣ ಪಾರ್ಕಲ್ಲಿ. ಆಟ ಚೆನ್ನಾಗಿಲ್ವಾ? ಯಾಕೆ ಬಂದ್ಬಿಟ್ಟಿದ್ದೆ ವಾಪಸ್ಸು? ಒಂದು ಚಿಕ್ಕದಾಗೈತೆ, ಒಂದು ಮುರಿದಾಗೈತೆ, ಒಂದು ಚಿಕ್ಕದಾಗೈತೆ, ಸ್ಲೈಡ್ ಆಗೈತೆ. ಇಲ್ಲಿ ಮುರಿದೇ ಹೋಗಿತ್ತು, ನಂಗೆ ಗೊತ್ತೇ ಆಗಿಲ್ಲ. ಹೋಗ್ಬಿಟ್ಟೆ ಸರಿಯಾಗಿ. ಬಿದ್ಬಿಟ್ಟ? ಏಟಾಯ್ತಾ? ಏಟಾಗಿಲ್ಲ, ಹಿಂಗೆ ಅಲ್ಲ, ಒಂದು ಕಿತ್ತೋಗೈತೆ, ಒಂದು ಮುರಿದೋಗೈತಾ? ಅಯ್ಯೋ ದೇವಾ, ಒಂದು ಕಿತ್ತೋಗೈತೆ, ಒಂದು ಮುರಿದೋಗೈತಂತೆ. ಏನು ತಿನ್ಬೇಕು? ಇಷ್ಟೊತ್ತು ಏನು ತಿಂದೆ? ಏನು ಹೋಗೋಣ. ನಂಗೆ ಟೈಮ್ ಆಯ್ತು, ಮಳೆ ಬಂದ್ಬಿಡ್ತೈತೆ. ಮಳೆ ಬಂದ್ಬಿಡ್ತೈತೆ, ನಾನು ಹೋಗ್ತೀನಿ. ಬಿಟ್ಬಿಡ್ರ ಮನೆಗೆ? ಇನ್ನೇನು ಮಾಡಬೇಕು? ಇನ್ನೇನು ತಗೋಬೇಕು? ನೆಗಡಿ ಇವಾಗಲೇ ಮೂಗು ಕುಯ್ದು ಹಾಕ್ಬಿಡ್ತೀನಿ ನೆಗಡಿ ಆದರೆ. ಇವಾಗಷ್ಟೇ ಪೂರ್ವಿ ಮಾತಾಡ್ಸ್ಕೊಂಡು ಬಂದೆ ಮೆಟ್ರೋಗೆ. ಯಾಕೋ ನಿದ್ದೆ ಬರ್ತಾಯಿತ್ತು ಮೆಟ್ರೋದಲ್ಲಿ. ಸರಿ ನಿದ್ದೆನೇ ಇಲ್ಲ, ಎಲ್ಲ 6 ಗಂಟೆಗೆ ಎದ್ಬಿಡ್ತಾಯಿದ್ದೀನಿ. ಯಾಕೋ ಸರಿ ನಿದ್ದೆನೂ ಆಗ್ತಿಲ್ಲ. ಕೆಲಸ ಮಾಡ್ಕೊಂಡು ಅದು ಹಿಂಗೆ ಆಗ್ಬಿಟ್ಟಿದೆ ಕತೆ. ಬೂದಿಯಿಂದ ಎಲ್ಲ ತೆಗಿತಾ ಇದ್ದೀನಿ. ಇವೆಲ್ಲ ಒಂದಷ್ಟು ಚೆನ್ನಾಗಿ ಫೈರ್ ಆಗಿದೆ, ಬ್ಲ್ಯಾಕ್ ಕಲರು. ಬಟ್ ಕೆಲವೊಂದು ಫೈರ್ ಆಗಿಲ್ಲ. ಇವೆಲ್ಲ ಹಂಗೆ ಬೇರೆ ಎತ್ತಿಟ್ಟಿದ್ದೀನಿ. ಮತ್ತೆ ಇನ್ನೊಂದು ಸರಿ ಫೈರಿಂಗ್ ಹಾಕ್ಬೇಕಾಗುತ್ತೆ. ಆಮೇಲೆ ಸಣ್ಣ ಸಣ್ಣದೆಲ್ಲ ಮಣಿಗುಳಿ ಸಾರಿ ಏನು ಮಾಡಿದೆ ಅಂದರೆ, ಪೋಣ್ಸ್ಗೆ ಅಷ್ಟು ಟೈಮ್ ಇರಲಿಲ್ಲ. ಏನು ಮಾಡಿದೆ, ಹಿಂಗೆ ಹಾಕ್ಬಿಟ್ಟು ಇವಾಗ ಒಂದೊಂದೇ ಆಯೋಂಗೆ ಆಗೈತೆ ಕತೆ. ಇಲ್ಲಿ ನೋಡಿ. ರಿಂಕು, ಇಷ್ಟು ಐಟಮ್ ಆಗಿದೆ ಇವತ್ತು. ಎಲ್ಲ ತೊಳೆದು ಅಲ್ಲಿ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ತೊಳಿಬೇಕು. ಇವತ್ತು ಬರೀ ಜುಮ್ಕ ಮಾಡಿರೋಕ್ಕೆಲ್ಲ ಸ್ಟಡ್ ಹಾಕಿದ್ದೀನಿ. ಕೆಲವೊಂದು ಹಂಗೆ ಜುಮ್ಕ ಮಾಡಿ ಇಟ್ಬಿಟ್ಟಿದ್ದೆ ನಾನು. ಅವಕ್ಕೆಲ್ಲ ಸ್ಟಡ್ ಹಾಕ್ತೆ. ಬಂದಾದ್ಮೇಲೆ ಹಾಸಿಗೆ ಮೇಲೆ ಹೋಗಿಲ್ಲ. ಪೂರ್ವಿ ನೋಡ್ಕೊಬಂದು ಬರೀ ಇದೇ ಕೆಲಸ ಆಯಿತು. ಇದು ನೆನ್ನೆದೆಲ್ಲ ಸ್ವಲ್ಪ ಡ್ರೈ ಆಗಿದೆ. ಇವತ್ತು ಮಾಡಿದ್ದಿದ್ದು ಇದೆಲ್ಲ ಇವತ್ತು ಮಾಡಿರೋದು. ಲಕ್ಷ್ಮೀ ಪೆಂಡೆಂಟ್ ಇದೆ, ಅವೆಲ್ಲ ಇಲ್ಲಿ 7-8 ಅಷ್ಟು ಮಾಡಿದೆ. ಸೊ ಅಷ್ಟು ಮಾಡೋಕ್ಕಾಗಿತ್ತು. ಸೊ ಅದಕ್ಕೆ ಇಷ್ಟು ಮಾಡೋದು ಹೆಚ್ಚಾಯಿತು. ಅಲ್ಲಿ ಓಡಾಡ್ಕೊಂಡು ಬಂದು ಸಾಯಂಕಾಲ ಆಗಿತ್ತು. ಇವಾಗ ಮುದ್ದೆಗಿಟ್ಟಿದ್ದೀನಿ, ಮುದ್ದೆ ಮಾಡಬೇಕು. ಬೆಡ್ ಹತ್ರ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಎಲ್ಲ ತುಂಬ್ಕೊಬಿಟ್ಟೈತೆ ಬೆಡ್ ಅಂತೂ ಪೂರ್ತಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಎತ್ತೆ ಮಲಗಬೇಕು.
ಅಷ್ಟು ಕೆಲಸ ಮಾಡೋಣ ಅಂತ ಎಷ್ಟು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ಅಲ್ಲಿ ಸ್ವಲ್ಪನೇ ಮಾಡೋಕ್ಕಾಗೋದು. ಏನೋ ದಬಾಕ್ಬಿಡ್ತೀನಿ ಅಂತ ಕೂತ್ಕೋತೀನಿ, ಏನೋ ದಬಾಕಿರೋದು ಹೇಳ್ಬೇಕು ಅಂದರೆ. ಎಲ್ಲಿ ಮಣ್ಣು ಕೆಲಸ ಎಲ್ಲ ನಿಧಾನಕ್ಕೆ ಆಗೋದು, ಹ್ಯಾಂಡ್ ಮೇಡ್ ಅಲ್ವಾ, ಸ್ವಲ್ಪ ನೀಟ್ ಫಿನಿಶಿಂಗ್ ಕೊಡಬೇಕಾಗಿರೋದ್ರಿಂದ ಕೆಲಸ ಜಾಸ್ತಿ ಹಿಡಿಯುತ್ತೆ.